ಒಂದು ಸಕ್ಸಸ್ಫುಲ್ ಸಿನಿಮಾಗೆ ಸೀಕ್ವೆಲ್ ಬರ್ತಿದೆ ಅಂದ್ರೆ ಅದಕ್ಕಿರೋ ಬ್ರ್ಯಾಂಡ್ ವ್ಯಾಲ್ಯೂನೇ ಬೇರೆ. ಸೊ ಆ ಬೆಲೆನ ಉಳಿಸ್ಕೊಳ್ಳೋದ್ರಲ್ಲಿ, ಉಳಿಸಿ ಗೆಲ್ಸೋದ್ರಲ್ಲಿ ಈ ಸಿನಿಮಾ ಹಾಗೆ ಸಿನಿಮಾ ತಂಡ ಸಕ್ಸಸ್ಫುಲ್ ಆಯ್ತಾ? ನೋಡ್ಕೊಂಡು ಬರೋಣ ಬನ್ನಿ. ಉಪಾಧ್ಯಕ್ಷ ಇದು ಅನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿ ಚಿಕ್ಕಣ್ಣ ಅವರು, ರವಿಶಂಕರ್ ಅವರು, ಸಾಧು ಕೋಕಿಲಾ ಅವರು ಹಾಗೆ ಇನ್ನೂ ಮುಂತಾದವರು ಆಕ್ಟ್ ಮಾಡಿರುವಂತ ಚಿತ್ರ. ಸ್ಟೋರಿ ವಿಚಾರಕ್ಕೆ ಬಂದ್ರೆ ಗೆಜ್ಜೆಪುರದಲ್ಲಿ ಈಗ ಅಧ್ಯಕ್ಷರಿಲ್ಲ, ಅವರು ಬೇರೆ ಊರಿಗೆ ಹೋಗಿ ಸೆಟಲ್ ಆಗಿದ್ದಾರೆ. ಅಂಡ್ ಈ ನಡುವೆ ಚೀತು ಸಂಘದ ಜವಾಬ್ದಾರಿನ ಹೊತ್ಕೊಂಡಿರೋ ಉಪಾಧ್ಯಕ್ಷ ನಾರಾಯಣ ಕಲ್ಯಾಣ ಮಂಟಪ ಕಟ್ಟಿ ಹೆಸರು ಮಾಡ್ಕೋಬೇಕು ಅಂತಿರೋ ಶಿವರುದ್ರೇಗೌಡರ ಆಸೆನ ಕುಟ್ಟಿ ಪುಡಿ ಮಾಡ್ಬೇಕು ಅಂತ ಹೇಳಿ ಊರಿನ ಗಂಡಸರಿಗೆಲ್ಲ ಬ್ಯಾಂಕಾಕ್ ಆಸೆನ ತೋರಿಸ್ತಾನೆ. ಸೊ ಅಲ್ಲಿಂದ ಮುಂದೇನಾಯ್ತು, ಇದಕ್ಕೆ ನಮ್ಮ ಗೌಡ್ರು ಯಾವ ತರ ಕೌಂಟರ್ ಕೊಟ್ರು, ಅಂಡ್ ಕೊನೆಗೆ ಉಪಾಧ್ಯಕ್ಷನ ಕಥೆ ಏನಾಯ್ತು, ಅಟ್ಲೀಸ್ಟ್ ಈ ಸಲ ಆದ್ರೂ ಅವನಿಗೆ ಜೋಡಿ ಅಂತ ಯಾರಾದ್ರೂ ಸಿಕ್ಕಿದ್ರಾ ಇಲ್ವಾ, ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಫಿಲ್ಮ್ ಅಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಪ್ರೆಸೆಂಟೇಷನ್. ಆಕ್ಚುಲಿ ಅದನ್ನ ಡೈರೆಕ್ಟರ್ ಅನಿಲ್ ಅವರು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಧ್ಯಕ್ಷ ಅಂದ ಕೂಡಲೇ ನಮ್ ತಲೆಗೆ ತಟ್ ಅಂತ ನೆನಪಾಗೋದೇನು, ಗೆಜ್ಜೆಪುರ, ಅದರ ಆಂಬಿಯನ್ಸ್, ಅಧ್ಯಕ್ಷ ಉಪಾಧ್ಯಕ್ಷರ ಹಾವಳಿ ಅಂಡ್ ಅದಕ್ಕಿಂತ ಜಾಸ್ತಿ ಅಲ್ಲಿದ್ದ ಸಿಚುವೇಶನಲ್ ಹ್ಯೂಮರ್ಸ್. ನೆನಪಲ್ಲಿ ಉಳಿಯುವಂತ ಕೆಲವು ಪಾತ್ರಗಳು ನಮ್ಮಿಂದ ದೂರ ಆದ್ರಲ್ಲ ಅನ್ನೋ ಬೇಜಾರಿದೆ. ಬಟ್ ಅದರ ಹೊರತಾಗಿ ಅಧ್ಯಕ್ಷ ಸಿನಿಮಾದಲ್ಲಿದ್ದ ಕಂಪ್ಲೀಟ್ ಫೀಲ್ ನ ವಾಪಸ್ ರೆಪ್ಲಿಕೇಟ್ ಮಾಡೋದ್ರಲ್ಲಿ ಡೈರೆಕ್ಟರ್ ಅವರ ಆನೆಸ್ಟ್ ಎಫರ್ಟ್ ಎದ್ದು ಕಾಣಿಸುತ್ತೆ. ಇನ್ನು ನಾಸ್ಟಾಲ್ಜಿಯಾ ಅನ್ನೋದು ಈ ಸೀಕ್ವೆಲ್ ಸಿನಿಮಾಗಳಿಗೆ ದೊಡ್ಡ ಶಕ್ತಿ ಇದ್ದಂಗೆ. ಅದನ್ನ ನೀಟಾಗಿ ಪ್ಲೇಸ್ ಮಾಡಿ ಓವರ್ ಆಲ್ ಫಿಲ್ಮ್ ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು, ಉಳಿದಿದ್ದನ್ನ ಪ್ರೇಕ್ಷಕರೇ ನೋಡ್ಕೋತಾರೆ. ಸೊ ಆ ತರದ ಎಲಿಮೆಂಟ್ ಗಳನ್ನ, ಫಾರ್ ಎಕ್ಸಾಂಪಲ್ ಕಾಲೆತ್ತಿ ಸೆಲ್ಯೂಟ್ ಮಾಡೋದು, ಸಂಘದ ಬ್ಯಾನರ್ ಡಿಸೈನ್ಗಳು, ಶಿವರುದ್ರೇಗೌಡರು ವರ್ಚಸ್ಸು, ಇನ್ಫ್ಯಾಕ್ಟ್ ಅವರಿಗೆ ಆ ತರ ಆಟಿಟ್ಯೂಡ್ ಬರೋದಕ್ಕೆ ಕಾರಣ ಆಗಿರೋ ಆ 4 ಜನ, ಹೀಗೆ ಸುಮಾರು ವಿಷಯಗಳನ್ನ ತುಂಬಾ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಒಂದೊಳ್ಳೆ ಬ್ಯಾಲೆನ್ಸ್ ನ ಕೂಡ ಕಂಡುಕೊಂಡಿದ್ದಾರೆ. ನೆಕ್ಸ್ಟ್ ಶರಣ್ ಅವರ ಕ್ಯಾಮಿಯೋ, ಅದು ಪ್ರೆಡಿಕ್ಟ್ ಮಾಡಿದ ಹಾಗೆ ಇತ್ತು. ಬಟ್ ಸ್ಟಿಲ್ ಅವರನ್ನ ಅಧ್ಯಕ್ಷ ಗೆಟಪ್ ಅಲ್ಲಿ ನೋಡಿದ್ದು, ಆ ಮ್ಯಾನರಿಸಮ್, ಸ್ಕ್ರೀನ್ ಟೈಮ್ ತುಂಬಾ ಒಳ್ಳೆ ವ್ಯಾಲ್ಯೂನ ತಂದ್ಕೊಟ್ಟಿದೆ. ಮುಖ್ಯವಾಗಿ ಸಿನಿಮಾ ಚೆನ್ನಾಗಿ ಕಂಪ್ಲೀಟ್ ಆಯ್ತಲ್ಲ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇನ್ನ ಪಾತ್ರಗಳನ್ನ ನೋಡಿದಾಗ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಪರೇಟ್ ಆಗಿ ಮೆನ್ಷನ್ ಮಾಡಿ ಹೇಳೋದೇ ಬೇಕಾಗಿಲ್ಲ. ಆದ್ರೆ ಚಿಕ್ಕಣ್ಣ ಅವ್ರನ್ನ ಇಷ್ಟು ದಿನ ನೋಡಿದ್ಕಿಂತ ಇನ್ನೂ ಒಂದು ಲೆವೆಲ್ ಮೇಲ್ ಹೋಗಿ ಒಬ್ಬ ಪರ್ಫೆಕ್ಟ್ ಕಮರ್ಷಿಯಲ್ ಹೀರೋನ ನಾವಿಲ್ಲಿ ಕಾಣ್ತೀವಿ. ಕೊಟ್ಟಿರೋ ಡೈಲಾಗ್ಸ್ ನ ಅವರು ಒನ್ ಟೇಕ್ ಅಲ್ಲಿ ಹೇಗೆ ಹೇಳ್ತಾರೆ, ಅವ್ರ ಟ್ಯಾಲೆಂಟ್ ಏನು ಅನ್ನೋದು ನಮಗೆಲ್ಲ ಗೊತ್ತು. ಅಂಡ್ ಅದರ ಜೊತೆಗೆ ಈ ಸಲ ಎಮೋಷನ್ಸ್, ಹೀರೋಯಿಸಮ್, ಆಟಿಟ್ಯೂಡ್ ಎಲ್ಲದರಲ್ಲೂ ಇಂಪ್ರೂವೈಸೇಷನ್ ನ ಕಾಣಬಹುದು. ಇವುಗಳ ಹೊರತಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿ ಕಥೆಗೆ ತಕ್ಕ ಹಾಗೆ ಇತ್ತು. ಅಂಡ್ ಉಡುಪಿ, ಚಿಕ್ಕಮಗಳೂರು, ಆ ರೆಸಾರ್ಟ್ ಸೀಕ್ವೆನ್ಸಸ್, ಅಲ್ಲಿನ ಸಿನಿಮಾಟೋಗ್ರಫಿ ಇವುಗಳಲ್ಲಿ ಕೆಲಸ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಫಿಲ್ಮ್ ಅಲ್ಲಿ ಓವರ್ ಆಲ್ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು ಅಂದ್ರೆ ಅದು ಇಲ್ಲಿನ ರೈಟಿಂಗ್. ಪ್ರತಿ ಹಂತದಲ್ಲೂ ಬ್ಯಾಲೆನ್ಸ್ ಕಾಣುತ್ತೆ, ಹಾಗೆ ಸಿಚುವೇಶನಲ್ ಕಾಮಿಡಿ ಮೇಲೆನೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅದರ ಮಧ್ಯೆ ಕತೆ ಅಷ್ಟೊಂದು ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಹಾಗೇನೆ ಅಲ್ಲಿದ್ದ ಸಂದರ್ಭಗಳನ್ನ ಕೂಡ ಇಂಟೆನ್ಸ್ ಅಥವಾ ಆಳವಾಗಿ ತಗೊಂಡ್ ಹೋಗೋದಕ್ಕೆ ನೋಡ್ದೆ ಜಸ್ಟ್ ಮೇಲ್ಮೇಲೆನೆ ಹೇಳಿ ಮುಗಿಸಿದ್ದಾರೆ. ಈವನ್ ಆ ಸ್ಟೋರಿನ ಇಂಡಿಪೆಂಡೆಂಟ್ ಆಗಿ ಬರೆದು ಹೊಸದೇನೋ ತೋರ್ಸೋದಕ್ಕೆ ನೋಡಿಲ್ಲ. ಅಧ್ಯಕ್ಷ ಹಿಂಗಿದ್ದಕ್ಕೆ ವರ್ಕ್ ಆಯ್ತು, ಸೊ ಅದೇ ರೀತಿನೇ ಮಾಡ್ತಾ ಕಮರ್ಷಿಯಲ್ ಆಗಿ ಒಂದಷ್ಟು ಎಲಿಮೆಂಟ್ ಗಳನ್ನ ಸೇರ್ಸೋದಕ್ಕೆ ನೋಡಿದರೆ ಅದು ಅಷ್ಟು ವರ್ಕ್ ಆಗಿಲ್ಲ. ಕೊನೆಯದಾಗಿ ಬೇರೆ ಬೇರೆ ಹೀರೋಗಳ ರೆಫರೆನ್ಸ್ ಬಳಸಿದ್ದು ಒಂದು ಹಂತದವರೆಗೂ ಚೆನ್ನಾಗಿತ್ತು. ಬಟ್ ಆಮೇಲೆ ಅದು ಕೂಡ ಓವರ್ ಡೋಸ್ ಆಗಿ ಸಿನಿಮಾದ ಎಕ್ಸ್ಪೀರಿಯನ್ಸ್ ನ ಕಡಿಮೆ ಮಾಡಿದೆ. ಇಂಟ್ರೊಡಕ್ಷನ್ ಸಾಂಗ್ ಚೆನ್ನಾಗಿತ್ತು, ಬಟ್ ಅದರ ನಂತರ ಬಂದಂತ ಯಾವುದು ಅಷ್ಟು ಇಷ್ಟ ಆಗ್ಲಿಲ್ಲ. ಹಾಗೆ ಕಥೆ ಮಧ್ಯದಲ್ಲಿ ಅವುಗಳೆಲ್ಲ ಪ್ಲೇಸ್ ಆಗಿದ್ರಿಂದ ಅಲ್ಲಲ್ಲಿ ಡಿಸ್ಕನೆಕ್ಟ್ ಆಗಿದ್ದು ಕೂಡ ಉಂಟು. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಒಳ್ಳೆಯ ಸೀಕ್ವೆಲ್ ಅಂಡ್ ಅಷ್ಟೇ ಒಳ್ಳೆ ಸಿನಿಮಾ. ಉಪಾಧ್ಯಕ್ಷನ ಪಾತ್ರ ಚೆನ್ನಾಗಿದೆ ಅಂಡ್ ಆಲ್ಸೋ ಇಡೀ ಸಿನಿಮಾ ಹೆಚ್ಚು ಯೋಚನೆ ಮಾಡದೆ ಒಂದೊಳ್ಳೆ ಫನ್ ಫೀಲ್ಡ್ ಎಂಟರ್ಟೈನರ್ ಆಗಿ ನಿಂತ್ಕೊಳ್ಳುತ್ತೆ. ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದ್ರೆ ಕೆಲವೊಂದಷ್ಟು ಕಡೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಇದೆ, ಅವುಗಳನ್ನ ಪಕ್ಕಕ್ಕಿಟ್ರೆ ಇಡೀ ಸಿನಿಮಾನ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಆರಾಮಾಗೆ ನೋಡ್ಬೋದು. ಸರಿ, ಇನ್ನ ನೀವು ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ಬರ್ದು ತಿಳಿಸ್ಬಿಡಿ. ಅಷ್ಟರಲ್ಲಿ ನಮ್ಮ ರಾಘು ಅವರು ಹೊಸ ಕೇಸ್ ಒಂದನ್ನ ತಗೊಂಡಿದಾರಂತೆ, ಸೊ ಅದನ್ನ ನೋಡ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಸೈನಿಂಗ್ ಆಫ್, ಲಿಖಿತ್.